ಓಪನ್ ಆಗಿ ವೋಟ್ಔಟ್ ಮಾಡಿ ಪ್ಯಾಟೆ ಹುಡುಗಿರ ಮಧ್ಯೆ ಮತ್ತೊಂದು ಕದನ. ರೋಹಿಣಿ, ಸಂಜನಾ ಮತ್ತು ಇಂಚರ ಮಧ್ಯೆ ದೊಡ್ಡ ಜಗಳವಾಯ್ತು. ಹಳ್ಳಿಯಾದ ಪ್ಯಾಡೆ ಬಂದ ಸೀಸನ್ 2 ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. 10 ಮಂದಿ ಪ್ಯಾಟೆ ಹುಡುಗಿರನ್ನ ನಮ್ಮ ಮುದ್ದ ಹಳ್ಳಿಯ ಎದುರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವ್ರನ್ನ ಜೊತೆಗಾರನ್ನು ಮಾಡಿರುವಂತಹ ಒಂದು ಸನ್ನಿವೇಶದಲ್ಲಿ ಒಬ್ರು ತುಂಬಾ ಬೇಜವಾಬ್ದಾರಿಯಿಂದ ನಡ್ಕೊಂಡು ನಮ್ಮ ಈ ರಿಯಾಲಿಟಿ ಶೋನ ಬಹುಶಃ ಅವ್ರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ಮಿತಿ ಮೀರಿ ಅವರು ತಮ್ಮ ವರ್ತನೆ ತೋರಿಸಿರೋದ್ರಿಂದ ನಮ್ಮ ಜೊತೆ ಅವರಿಲ್ಲ. ಈ ಹೊಸ ವಾರ ಹೊಸ ಆಪರ್ಚುನಿಟೀಸ್ ಮತ್ತೆ ಸಿಗುತ್ತೋ ಇಲ್ವೋ ಇದನ್ನೆಲ್ಲ ಒಂದು ಕ್ವಶನ್ ಮಾರ್ಕ್. ಅವ್ರ ಕರೆಯಕ್ಕಿನ ಮುಂಚೆ ಇಂಚರ ಈ ರಿಯಾಲಿಟಿ ಶೋ ಅಲ್ಲಿ ಇರಬೇಕೋ ಬೇಡವೋ, ಬಂದ್ರೆ ಯಾವ ತರ ಬದಲಾವಣೆ ಅವರಲ್ಲಿ ಇರಬೇಕು, ಇದನ್ನೆಲ್ಲ ಡಿಸೈಡ್ ಮಾಡೋದು ಅವಳ ಜೊತೆಗಾರ ಭೌತೇಶ್. ನಿಮಗೊಂದು ಜವಾಬ್ದಾರಿ ಕೊಡ್ತಾ ನಾನೀಗ. ಇಂಚರ ಅನ್ನೋ ಒಂದು ಪಾರ್ಟಿಸಿಪೆಂಟ್ ಇನ್ನ ಮುಂದೆ ನಮ್ ಜೊತೆ ಇರಬೇಕು ಅಂದ್ರೆ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ಓಕೆ, ಏನನ್ಸಿದೆ ಭೌತೇಶ್ ನಿಮ್ಗೆ? ಅವ್ರು ಮಾಡಿದ್ದು ಸರಿ ತಪ್ಪು ಸರ್ ಅಷ್ಟು ಗೊತ್ತಿಲ್ಲ ಸರ್. ಆದ್ರೆ ಅವ್ರು ಸಪೋರ್ಟ್ ಮಾಡೋದು ನೋಡಿದ್ರೆ ಸರ್ ಅವ್ರು ನನ್ನ ಜೊತೆ ಇರ್ಬೇಕಂಗ ಅನಿಸ್ತಿದೆ ಸರ್. ನಾನ್ ಕೇಳಿದ್ದು ಒಂದು ಸಣ್ಣ ಕ್ವೆಶ್ಚನ್. ಇಂಚರ ಅವರು ನಿಮ್ ಜೊತೆ ಹೋದ್ವಾರ ನಡ್ಕೊಂಡಿದ್ ರೀತಿ ಸರಿಯೋ ತಪ್ಪು? ಹೋದ್ವಾರ ನಡ್ಕೊಂಡಿದ್ದ ತಪ್ಪು ಅನಿಸುತ್ತೆ. ಯಾಕೆ ಅನಿಸ್ತು ತಪ್ಪು ಅಂತ? ಅಂದ್ರೆ ಅವರು ನಾನ್ ಹೇಳೋದು ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಇಲ್ಲ ಆಗಿದ್ರು. ಅವ್ರು ಅಂದ್ರೆ ಬೈಯೋದು ಅದ್ ಮಾಡೋದು ಮಾಡ್ತಾ ಇದ್ರು. ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರಲಿಲ್ಲ, ನಿಮ್ಮನ್ನ ಬೈತಿದ್ರು. ಸರ್ ಏನನ್ ಬೈತಿದ್ರು? ರೈಸೋದು, ಬುಲ್ಡೆಲಿ ಚಿತ್ರ ಬಿಡಿಸೋದು ನನ್ ನೋಡಿ. ಸೊ ನಿಮ್ಮನ್ನ ತುಂಬಾ ಕೀಳ್ಮಟ್ಟಕ್ಕೆ ಅಂದ್ರೆ ಹಾಸ್ಯ ಮಾಡಿ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಿದ್ರು ಅಲ್ವಾ? ಹೇಗ ಅನಿಸ್ತಿದೆ ನಿಮಗೆ? ಸ್ಟೇಜ್ ಪ್ಲೀಸ್. ಫಸ್ಟ್ ಆಫ್ ಆಲ್ ನಾನು ಈ ಶೋನ ನೋಡ್ತಾ ಇರೋಂಥ ಎಲ್ಲ ವೀಕ್ಷಕರಿಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸಂತೋಷ್ ಸರ್ ಜೊತೆ ತುಂಬ ಕೆಟ್ಟದಾಗಿ ಆರ್ಗ್ಯುಮೆಂಟ್ ನಡೀತು. ನನಗೂ ಬೇಜಾರಾಯಿತು. ನಾನು ಶೋ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಒಂದೇ ಕಾರಣಕ್ಕೆ, ಅವರು ಹೋಗು ಅಂದಿದ್ದಕ್ಕೆ. ಅದು ಬಿಟ್ಟರೆ ಯಾವುದೇ ರೀತಿಯಾದ ಗಿವ್ ಅಪ್ ಆಟಿಟ್ಯೂಡ್ ಆಗಲಿ ಅಥವಾ ಕ್ವಿಟ್ ಮಾಡ್ತೀನಿ ಅಂತ ನನ್ನ ಬಾಯಿಂದ ನಾನು ಹೇಳಲಿಲ್ಲ. ಬಟ್ ಇನ್ನು ಮುಂದೆ ಈ ಥರ ಒಂದು ಬಿಹೇವಿಯರ್ ನನ್ನ ಕಡೆಯಿಂದ ಬರಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಭೌತೇಶ್ ವಿಷಯಕ್ಕೆ ಸಾರಿ ಕೇಳಕ್ಕೆ ಕೂಡ ಇಷ್ಟಪಡ್ತೀನಿ. ಇಂಚರ ಸರ್ ಹೋಗ್ತೀನಿ ಅಂದಿದ್ರೆ ಯಾಕೆ ಹೋಗ್ಲಿಲ್ಲ? ನಾನು ತಪ್ಪು ಅಂತ ಗೊತ್ತಾಯ್ತು ಸರ್. ಏನ್ ತಪ್ಪು ಅಂತ ಅರ್ಥ ಆಯ್ತು ನನಗೆ? ಪೇಷನ್ಸ್ ಕಳ್ಕೊಂಡೆ. ಭೌತೇಶ್ ಜೊತೆ ನಡ್ಕೊಂಡಿದ್ದ ರೀತಿ ಆಗಲಿ, ಇಟ್ಸ್ ಮೈ ಮಿಸ್ಟೇಕ್. ಇಂಚರ ಹುಡುಗಿ ಕಂಟೆಸ್ಟೆಂಟ್ ಬಂದಾಗ ನನ್ನ ಕಣ್ಮುಂದೆ ಮೊದಲನೇ ಸಲ ನೀನು ವೇದಿಕೆ ಬಂದಾಗ ನಾನು ನೋಡಿರೋ ಹುಡುಗಿ ಬೇರೆ, ಈಗ ನಾನು ನೋಡ್ತಿರೋ ಹುಡುಗಿ ಬೇರೆ. ಇಂಚರ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಒಬ್ಬ ಅಚೀವರ್ ತನ್ನ ಅಚೀವ್ಮೆಂಟ್ ಬಗ್ಗೆ ಮಾತಾಡಲ್ಲ. ಅಚೀವ್ಮೆಂಟ್ಸ್ ಅವರು ಏನು ಅಂತ ತೋರಿಸ್ಕೊಡ್ತಾರೆ, ಸಾಧನೆಗಳು ಮಾತಾಡುತ್ತೆ. ಅರ್ಥ ಆಯ್ತಾ? ಈಗ ನೀವು ಮಾಡ್ತಿರೋದು ಏನ್ ಗೊತ್ತಾ, ನನ್ನ ಹತ್ರ ಆಗ್ಲಿ ಇಲ್ಲ ನಿಮ್ ಕಂಟೆಸ್ಟೆಂಟ್ ಹತ್ರ ಆಗ್ಲಿ ಅವನು ತುಂಬಾ ಕೀಳ್ಮಟ್ಟಕ್ಕೆ ಮಾತಾಡೋದು, ಅವನ ಹಾಸ್ಯ ಮಾಡೋದು, ಅವನಿಗೆ ಕೈ ಕೊಡಲ್ಲ ಅಂತ ಹೇಳೋದು. ಅವನು ಏನೇ ಇರಲಿ, ಅವ್ನು ಗಲೀಜಾಗಿರ್ಲಿ, ಅವನಿಗೆ ಬೇಸಿಕ್ ಡಿಸಿಪ್ಲಿನ್ ಗೊತ್ತಿಲ್ಲ, ಅವನಿಗೆ ಹುಡುಗಿ ಹತ್ರ ಹೇಗೆ ಬಿಹೇವ್ ಮಾಡೋದು ಗೊತ್ತಿಲ್ಲ, ಇಟ್ ಡಸಂಟ್ ಮ್ಯಾಟರ್. ಅದಕ್ಕೆ ತಾನೇ ನಾವು ಇಲ್ಲಿ ಕರ್ಕೊಂಡ್ ಬಂದಿರೋದು. ನೀವು ಇದೇ ಭೌತೇಶ್
100 ದಿನ ಕಳೆದು ಇಲ್ಲೊಂದು ವಾಪಸ್ ಹೋದಾಗ ನಿಮ್ಮನ್ನು ತಪ್ಕೊಬಿಟ್ಟು ಅಕ್ಕ ನನಗೆ ಜೀವನ ಕಳಿಸ್ಕೊಟ್ಟಿದ್ದೀರಾ ಅಂದ್ಬಿಟ್ಟು ಒಂದು ತಪ್ಕೊಳ್ಳೋ ಮಾತಿದೆಯಲ್ಲ, ಅದು ನನಗೂ ಮತ್ತೆ ನಿಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡುವಂತ ಒಂದು ಸಿಚುವೇಶನ್. ನಿಮ್ಗೇನ್ ಅನ್ಸುತ್ತೆ ನಿಮ್ಮ ಪ್ರಕಾರ? ಅಲ್ಲ, ನಾನು ಕೇಳ್ತಿರೋದು ಇಂಚರ, ನಿಮ್ಗೇನ್ ಅನ್ಸುತ್ತೆ? ನನಗೇನ್ ಸಂತೋಷ್ ಸರ್ ಏನ್ ಹೆಲ್ಪ್ ಮಾಡಿ ನಾನೇ ಮಾಡಿದೀನಿ ಅಂತ? ಐ ಡೋಂಟ್ ನೋ. ಇಂಚರ, ನೀನು ನನಗೆ ಕ್ಷಮಾಪಣೆ ಕೇಳೋದು ದೂರ ಇರಲಿ. ನನ್ನ ನಂಬಿರುವಂತ 6 ಕೋಟಿ ಕನ್ನಡಿಗರಿಗೆ ದಯವಿಟ್ಟು ನೀನು ಈ ಶೋಲ್ ಇರಬೇಕು ಅಂದ್ರೆ ಅವ್ರನ್ನ ಕ್ಷಮಾಪಣೆ ಕೇಳು. ಅಂಡ್ ಯು ಕ್ಯಾನ್ ಗೋ ಕಂಟಿನ್ಯೂ. ಅಂಡ್ ಪ್ಲಸ್ ಭೌತೇಶ್, ನಾನು ನಡ್ಕೊಂಡಿದ್ದ ರೀತಿ ತಪ್ಪು. ಭೌತೇಶ್ ಜೊತೆ ಆಗಲಿ, ಸಂತೋಷ್ ಸರ್ ಜೊತೆ ಆಗಲಿ, ಇನ್ನು ಮುಂದೆ ಈ ಶೋಲಿ ಈ ಥರ ಬಿಹೇವಿಯರ್ ಬರಲ್ಲ. ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಸಾರಿ. ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ. ಸಾರಿ ಸರ್. ಗೋ ಇಂಚರ. ಚಪ್ಪಾಳೆ ಬರ. ಲೆಟ್ಸ್ ಬ್ರಿಂಗ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಇಂಚರ. ಬರೋ ಸೋಮವಾರ ಈ 10 ಮಂದಿ ಚೇರಲ್ಲಿ ಒಂದು ಖಾಲಿ ಆಗ್ಬಿಡುತ್ತೆ. ಅದು ಯಾರು ಅಂತ ಇಲ್ಲೇ ಎಲ್ಲೋ ಇದ್ದಾರೆ. ಸೊ ನಾವು ಟಾಸ್ಕ್ ಇಳಿಯೋಕ್ ಮುಂಚೆ ಹಳ್ಳಿಯಾದ ಪ್ಯಾಡೆ ಬಂದ ಸೀಸನ್ 2 ಶೋ ಅಲ್ಲಿ ಈ ವಾರದ ಮೊದಲನೇ ವೋಟ್ ಔಟ್ ಇರುಕೂಡುದು. ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಏನ್ ಬೇಕು ಅಂದ್ರೂ ನೀವು ಫ್ರೇಸ್ ಮಾಡ್ಕೋಬಹುದು. ಸೊ ಲೆಟ್ಸ್ ಗೋ. ನಿತ್ಯ, ಐ ಗೆಸ್ ಸಂಜನಾ ಮತ್ತೆ ಮುತ್ತಣ್ಣ. ಯಾಕೆ? ಬಿಕಾಸ್ ಮುತ್ತಣ್ಣ ಇಸ್ ಲಿಟಲ್ ಸ್ಟ್ರಾಂಗ್ ಕಂಟೆಂಡರ್. ಅವನ್ನ ಶೇಪ್ ಇಫ್ ಅವನಿಗೆ ಸ್ವಲ್ಪ ಹೈಪ್ ಕೊಟ್ಟರೆ ಹಿ ಕ್ಯಾನ್ ಡೂ ಮಚ್ ಬೆಟರ್. ಬಟ್ ಮುತ್ತಣ್ಣನ್ಕಿನ್ನ ಶಿ ಇಸ್ ಗೋಯಿಂಗ್ ಲೋ. ಐ ಗೆಸ್ ಶಿ ನೀಡ್ಸ್ ಟು ಪುಟ್ ಸಮ್ ಎನರ್ಜಿ ಇನ್ ಹರ್ ಸೆಲ್ಫ್ ಅನ್ಕೊಳ್ತೀನಿ. ಶಿ ಇಸ್ ಕೈಂಡ್ ಆಫ್ ಲೇಜಿ ಅನಿಸ್ತಿತ್ತು. ಗುಡ್. ಸಂಜನಾ, 1 ವೋಟ್ ಔಟ್ ಫಾರ್ ಯು. ಓಕೆ, ಸಂತೋಷ. ಬಾಬು. ಯಾಕೆ? ಯಾಕಂದರೆ ಸ್ವಲ್ಪ ಏನಾರು ಹಿಂಗೆ ಹೇಳ್ಕೊಂಬಿಟ್ರು ಕೂಡ ಅರ್ಥ ಮಾಡ್ಕೊಳ್ಳೋದೆ ಸ್ವಲ್ಪ ಮಾಡ್ಕೋತಾನೆ ಅವನ ಒಳಗಡೆ, ಮನಸ್ಸು ಒಳಗಡೆನೆ ಇಟ್ಕೊಂಡ್ಬಿಟ್ಟು ಒಂಥರ ಅಲ್ಲೇ ಕೊರಗ್ತಾ ಫೈಟ್ ಮಾಡ್ತಾ ಇದ್ದ. ಅದನ್ನ ತಲೆನೇ ಮುಂದೆ ಓಡಿಸ್ಕೊಳ್ಳಲ್ಲ ಅವನು. ಸೊ ಬಾಬು, 1 ವೋಟ್ ಔಟ್ ನಿನಗೆ. ನೆಕ್ಸ್ಟ್ ನೀಲಪ್ಪ, ನೀವಿಬ್ರು ತಗೊಂಡು ಒಂದು ಹೆಸರು ತಗೊಳ್ಳಿ, ಪರವಾಗಿಲ್ಲ. ಇಬ್ರು ಒಂದು ಹೆಸರು ಡಿಸೈಡ್ ಮಾಡಿ. ಯಾರು? ಸಂಜನಾ. 2 ವೋಟ್ ಔಟ್ ನಿಮಗೆ. ಇನ್ನೊಂದು ಸ್ವಲ್ಪ ಸೀರಿಯಸ್ನೆಸ್ ಬೇಕಾಗಿತ್ತು. ಸೀರಿಯಸ್ನೆಸ್ ಇಲ್ಲ ಅನ್ಸುತ್ತೆ ನಿಮಗೆ. ಓಕೆ, ನೇಹ. ನನ್ನ ಪ್ರಕಾರ ಶಿಲ್ಪ ಮತ್ತೆ ನೀಲಪ್ಪ. ಯಾಕಂದ್ರೆ ಎಲ್ಲ ಕಂಟೆಸ್ಟೆಂಟ್ಸ್ ಕಂಪೇರ್ ಮಾಡಿದ್ರೆ ನೀಲಪ್ಪ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ಸುತ್ತೆ ನನಗೆ. ಓಕೆ, ಅಶ್ವಿನಿ. ನೀಲಪ್ಪ. ಯಾಕಂದ್ರೆ ನೀಲಪ್ಪ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಶಿಲ್ಪ ಸ್ವಲ್ಪ ಬೂಸ್ಟ್ ಮಾಡಬೇಕು. ಅವಳು ಮಾಡ್ತಿಲ್ಲ, ಆದ್ರೇನೆ ಅವಳು ಬಂದು ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೊತಿರ್ತಾಳೆ. ರೂಮಲ್ಲಿ ಹೇಳ್ತಿರ್ತಾಳೆ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ, ನಾನು ಹೋಗ್ತೀನಿ ಅಂತ. ನಾನು ಬೂಸ್ಟ್ ಮಾಡಿದ್ರು ಶಿ ಇಸ್ ನಾಟ್ ಗೆಟಿಂಗ್ ದಟ್ ಕಾನ್ಫಿಡೆಂಟ್. ಆತ್ಮವಿಶ್ವಾಸ ಇಲ್ಲ ಅಂತ ಹೇಳ್ತಾರೆ. ಶಿಲ್ಪ 2 ವೋಟ್ ಔಟ್. ಸಂಜನಾ 2 ವೋಟ್ ಔಟ್ ನಿಮಗೆ. ಕವಿತಾ ಗೌಡ ಅಂಡ್ ಶಿವ. ನೀಲಪ್ಪ ಸರ್. ನೀಲಪ್ಪ, ಶಿಲ್ಪ 3 ವೋಟ್ ಔಟ್. ಬಿಕಾಸ್ ಅವನಲ್ಲಿ ಸೀರಿಯಸ್ನೆಸ್ ಇಲ್ಲ ಸರ್. ಅವಳು ಎಷ್ಟೇ ಪ್ರಯತ್ನ ಪಟ್ಟರು ಅವನೇ ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ, ಯಾವಾಗಲೂ ನಗ್ತಿರ್ತಾನೆ. ಸೀರಿಯಸ್ನೆಸ್ ಇಲ್ಲ ಸರ್ ಫಸ್ಟ್ ಆಫ್ ಆಲ್. ಇಂಚರ ಅಂಡ್ ಭೌತೇಶ್. ಶಿಲ್ಪ ಅಂಡ್ ನೀಲಪ್ಪ. ಶಿಲ್ಪ, ನೀಲಪ್ಪ 4 ವೋಟ್ ಔಟ್ ನಿಮಗೆ. ಬಾಬು ಅಂಡ್ ರೋಹಿಣಿ. ಸಂಜನಾ ಅಂಡ್ ಮುತ್ತಣ್ಣ. ಸಂಜನಾ ಅಂಡ್ ಮುತ್ತಣ್ಣ 3 ವೋಟ್ ಔಟ್. ಇದಕ್ಕೆ ಕಾರಣ ಏನು ಅಂತಂದ್ರೆ ಇಟ್ಸ್ ಲೈಕ್ ಹೊಂದಾಣಿಕೆ ಅಂತಂದ್ರೆ ಮೆಂಟರ್ ಆಗಿ ನಾವು ಬಂದಿದೀವಿ. ಅವ್ರಿಗೆ ಯಾವ್ದೇ ರೀತಿ ಇರ್ಬೋದು, ಇಟ್ಸ್ ಲೈಕ್ ಅವ್ರನ್ನ ಬದಲಾಯಿಸಕ್ಕೆ ನಾವ್ ಏನೇ ಆದ್ರೂ ಬಂದಿರೋದು. ಇಟ್ಸ್ ಲೈಕ್ ಹೆಸಿಟೇಟ್ ಮಾಡ್ಕೊಳ್ಳೋದು, ಆತರ ಎಲ್ಲ ನಡ್ಕೊಳ್ಳೋದ್ರಿಂದ ಅವ್ನ್ ಪರ್ಫಾರ್ಮೆನ್ಸ್ ಮೇಲೆ ತುಂಬಾ ಏಟ್ ಬೀಳ್ತಾ ಇದೆ ಅಂತ ಅನಿಸ್ತಾ ಇದೆ. ಓಕೆ, ಸಂಜನಾ ಅಂಡ್ ಮುತ್ತಣ್ಣ. ನೀಲಪ್ಪ. ನೀಲಪ್ಪ ಅಂಡ್ ಶಿಲ್ಪ 5 ವೋಟ್ ಔಟ್. ಅವ್ನು ಯಾವಾಗಲೂ ನಗ್ತಾ ಇರ್ತಾನೆ, ಮಾಡಕ್ ಆಗಲ್ಲ, ನಂಗೆ ಇಂಗ್ಲಿಷ್ ಬರಲ್ಲ, ನಾನೇನು ಮಾತಾಡಲ್ಲ ಅಂತ ಹೇಳ್ತಿರ್ತಾನೆ. ಸೊ ಇಟ್ಸ್ ನೀಲಪ್ಪ. ಓಕೆ, ಹೀನಾ ಅಂಡ್ ಮಾರುತಿ. ಸಂಜನಾ ಅಂಡ್ ಮುತ್ತಣ್ಣ. ಸಂಜನಾ ಅಂಡ್ ಮುತ್ತಣ್ಣ 4 ವೋಟ್ ಔಟ್ ನಿಮಗೆ. ಚಂದನ ಅಂಡ್ ಶಿವಕುಮಾರ. ನೀಲಪ್ಪ ಸರ್. 6 ವೋಟ್ ಔಟ್. ಶಿಲ್ಪ ಅಂಡ್ ನೀಲಪ್ಪ 5 ವೋಟ್ ಔಟ್. ಸಂಜನಾ ಅಂಡ್ ಮುತ್ತಣ್ಣ ಇಬ್ರು ನಿಂತ್ಕೊಳ್ಳಿ. ಮುತ್ತಣ್ಣ, ಅರ್ಥ ಆಯ್ತು ನನಗೆ ಏನಕ್ಕೆ ನಿಂತ್ಕೊಂಡಿದ್ಯಾ ಅಂತ? ಆಟ ಚೆನ್ನಾಗಿ ಆಡ್ತಾ ಇಲ್ಲ ಅದಕ್ಕೆ. ಇಲ್ಲ, ಈ ಶುಕ್ರವಾರ ಯಾರು ಹೋಗ್ಬೇಕು ಕೇಳಿದ್ರೆ ನಿಮ್ಮ ಒಂದು 20% ಇದ್ರೆ ಅವನನ್ನು ಒಂದು 80% ರೈಸ್ ಮಾಡಿ. ದಿಸ್ ಇಸ್ ವಾಟ್ ದ ಪ್ರಾಬ್ಲಮ್ ಇಸ್ ಸರ್. ನಾನು ಹೇಳಿದ್ರು ಹಿ ರಿಯಾಕ್ಟ್ಸ್ ದ ಸೇಮ್ ವೇ. ಎಷ್ಟೇ ಹೇಳ್ಕೊಟ್ರು ಇಲ್ಲ ನನ್ಗಾಗಲ್ಲ. ಈಗ 2-3 ಡೇಸ್ ಇಂದ ಆರೋಗ್ಯಂಟ್ ಆಗ್ತಾ ಇದ್ದಾನೆ. ಎನಿವೆ ಸಂಜನಾ. ಅಂಡ್ ಒನ್ ಮೋರ್ ಥಿಂಗ್ ಸರ್, ಶಿ ಟೋಲ್ಡ್ ದಟ್ ಐ ಆಮ್ ಹೆಸಿಟೇಟಿಂಗ್. ಹೂ ಶಿ? ರೋಹಿಣಿ.
ಅವಳು ಹೇಳ್ದಾಗೆ ನಾನೇನೋ ಹೆಸಿಟೇಟ್ ಮಾಡ್ತೀನಿ, ಅವನ್ನ ಟಚ್ ಮಾಡಕ್ಕೆ ಹೆಸಿಟೇಟ್ ಮಾಡ್ತೀನಿ ಅದೆಲ್ಲ ಹೇಳ್ತಾರಲ್ಲ ಸರ್. ಓಕೆ, ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ಐ ಡೂ ಸರ್. ಫಸ್ಟ್ ಟೈಮ್ ನನಗೂ ಅನ್ಕಂಫರ್ಟಬಲ್ ಫೀಲ್ ಆಯಿತು, ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಥರ ಒಂದು ಹುಡುಗ ಜೊತೆ ನಾನು ಯಾವತ್ತೂ ಮುಂಚೆ ನಾನು ಡ್ಯಾನ್ಸ್ ಮಾಡಿದ್ದೇ ಇಲ್ಲ. ಫಸ್ಟ್ ಟೈಮ್ ಈ ಥರ ಟಚ್ ಐ ಮೀನ್ ಆ ಸ್ಟೆಪ್ಸ್ ಎಲ್ಲ ಮಾಡ್ತಾ ಇರೋದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು ನನಗೂ. ಸೊ ದಟ್ ಡಸಂಟ್ ಮೀನ್ ನನಗೂ ಅಷ್ಟೇ ಸರ್ ಬಂದು 2-3 ಟೈಮ್ಸ್ ಶಿ ಟೋಲ್ಡ್ ಓಕೆ ಓಕೆ ಅಂತ ನಾನು ಸುಮ್ಮನೆ ಆದೆ. ಲೈಕ್ ದಟ್ ಡಸಂಟ್ ಮೀನ್ ನಾನು ಯಾವಾಗಲೂ ನನ್ನ ಪಾರ್ಟ್ನರ್ ಆಗಿದೆ 24/7 ಐ ಕಾಂಟ್ ಬಿ ವಿತ್ ಹಿಮ್. ಹಾ ಕೇಳಿಸ್ಕೊಂಡೆ ಸರ್. ನನಗೂ ಮೆಂಟರ್ ಸಿಕ್ಕಿದ್ದಾರೆ, ಇಷ್ಟು ಜನಕ್ಕೂ ಸಿಕ್ಕಿದ್ದಾರೆ. ಇವ್ರಿಗೆ ಪಾಯಿಂಟ್ ಔಟ್ ಮಾಡಿದಾಗ ನೀವು ಬೈದಿದೆಷ್ಟು ಹಳ್ಳಿ ಹುಡುಗ ಹೆಂಗೆ ಇರ್ಬೋದು, ಕರ್ಕೊಂಬರೋ ಅವ್ನ ಬದಲಾವಣೆ ಮಾಡಕ್ಕೇನೆ. ನಾವಿಲ್ಲಿ ಬದಲಾಗಕ್ ಬಂದಿಲ್ಲ, ಇಲ್ಲ ಅವ್ರನ್ನ ನಾವು ಮನೆ ಕರ್ಕೊಂಡು ಹೋಗಕ್ ಯಾರು ಬಂದಿಲ್ಲ ಸರ್. ನಮಗ್ ಬೇಕಾಗಿರೋದು ಅವ್ನ್ ಬದಲಾವಣೆ. ಯಾವಾಗ ಹೇಗಿರ್ಬೇಕು ಹಾಗಿರ್ತೀನಿ, ಬಂದ್ಬಿಟ್ಟು 24/7 ಅವನ ಜೊತೆನೆ ಇರಕ್ಕಾಗಲ್ಲ. ಇವನ್ ದಟ್ ಬಾಬು ಸರ್ ಸಂಜನಂಗೆ ತಗೊಂಡೋಗಿ ಹಾಕೊಡ್ತಾನೆ ತಿಂಡಿನ, ಇಂಚರಾಗಿ ಹಾಕಿಲ್ಲ. ಎಕ್ಸಾಕ್ಟ್ಲಿ ಸರ್. ಅವ್ನ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಇಂಚರಾಗಿ ಹಾಕೊಡಲ್ಲ, ನಿನಗೆ ಹಾಕೊಡ್ತಾನೆ. ಏನಿದ್ರ ಅರ್ಥ ಸರ್? ಬೌತಿಸ್ ಆದ್ರು ಸರ್ ಇವಾಗ ಬೆಳಿಗ್ಗೆ ಬಂದು ಹೇಳಿದಾಗ ಎಲ್ಲರೂ ಹೇಳಿದಾಗ ನಾವು ಹೆಣ್ಮಕ್ಳು ರೂಮ್ ಹೋಗ್ಲಿಕ್ಕೆ ಹಂಗೆ ಮರ್ಯಾದೆ ಆಗ್ತದೆ, ನಾವು ಹೋಗಲ್ಲ ಹೆಣ್ಮಕ್ಳು ರೂಮಿಗೆ ಹಂಗೆ ಹಿಂಗೆ ಹೇಳ್ತಾ. ಇವ್ರಿಗೆ ಎಫ್ಸಿಗೆ ಹೋಗೋದಾದ್ರೆ ಮರ್ಯಾದೆ ಆಗ್ತದೆ ಹೇಳ್ತಾ ಸರ್ ಅವ ಬೌತಿಸ. ಆದರೆ ಬೇರೆಯವ್ರಿಗೆ ಆದರೆ ತಿಂಡಿ ತೊಗೊಂಡು ನಾವು ಕೊಟ್ಟು ಬರ್ತಾನೆ. ಎಲ್ಲಿ ತೊಗೊಂಡು ನಾವು ಕೊಟ್ಟು ಹೇಳ್ರೆ ತಾನು ಯಾರಿಗೂ ಕೊಡಲಿಲ್ಲ, ತಾನೇ ಒಂದು ಸುಳ್ಳು ಬರೀ ಹೇಳ್ತಾನೆ ಸರ್. ಅದೇ ಇವ್ರು ಪಾಪ ಇವ್ರಿಗೂ ಸರ್ ಇವರು ಮನ್ಸರಲ್ಲ ಸರ್, ಇವರು ನಮ್ಮಂಗಿದ್ದು ಮನ್ಸರಲ್ಲ ಸರ್. ಅವ್ರಿಗೆ ಕೊಡು ತಿಂಡಿ ಇವ್ರಿಗೆ ಕೊಟ್ರೆ ಏನಾಗ್ತದೆ ಸರ್? ಅವ್ರ ಪಾರ್ಟ್ನರ್ ಅಲ್ಲ ಸರ್ ಅವರು. Why do you have to ಅವನು ಉದ್ಧಾರ ಮಾಡಿಲ್ಲ, ನಿಮ್ಮ ಆಟಿಟ್ಯೂಡು ಚೇಂಜ್ ಆಗಿಲ್ಲ. ಇಲ್ಲಿ ಬೇರೆ ನಿಮ್ಮ 50% ಆಫ್ ಎನರ್ಜಿ ಹೋಗ್ತಾ ಇರೋದು ಮನೆಯೊಳಗಿರೋ ಇಂಥ ಮಾತುಗಳು. ಇವರ ಮಧ್ಯೆ ಇದ್ದ ಗೊಂದಲಗಳಿಗೆ ಒಂದು ತೀರ್ಮಾನ ಹೇಳಿ ಎಲ್ಲರನ್ನ ಸಮಾಧಾನ ಮಾಡಿದ್ದ ಸಂತೋಷ್ ಇವತ್ತಿನ ಟಾಸ್ಕ್ ಬಗ್ಗೆ ವಿವರ ಕೊಟ್ಟರು. ಓಕೆ ಬಾಯ್ಸ್ ಅಂಡ್ ಗರ್ಲ್ಸ್, ಸೋಮವಾರದ ಮೊದಲನೇ ಟಾಸ್ಕ್ ನಾಟಿ ಮಸಾಲೆ ಸಿಟಿ ಅಡುಗೆ. ಈ ಟಾಸ್ಕ್ ಅಲ್ಲಿ 10 ಮಂದಿ ಹಳ್ಳಿಯ ಎದುರು ಇಂದು ಶೆಫ್ ಆಗಿ ನೀವು ಮಾಡುವಂತ ಡಿಶ್ ಅದೇನು ಅಂತ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಡಿಸೈಡ್ ಮಾಡ್ಕೊಂಡು ನೀವು ಮಾಡುವಂತ ಅಡಿಗೆ ಏನಿರುತ್ತೆ, ಏನ್ ಕಲ್ತಿದ್ದೀರಾ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮಸಾಲೆ ಪದಾರ್ಥಗಳು ಹುಡುಗರು ಮಾತ್ರ ಪ್ಯಾಟೆಗೆ ಹೋಗಿ ಅದನ್ನು ತಗೊಂಡು ವಾಪಸ್ ಬರಬೇಕು. ಈ ಟಾಸ್ಕ್ ಅಲ್ಲಿ ಗೆಲ್ತೀರಾ, ಚೆನ್ನಾಗಿ ಮಾಡ್ತೀರಾ, ಒಂದು ಒಳ್ಳೆ ಶೆಫ್ ಆಗ್ತೀರಾ, ರುಚಿಯಾಗಿರೋ ಅಡಿಗೆ ಮಾಡ್ತೀರಾ ನಂಬಿಕೆಯಲ್ಲಿ ಈ ಶೆಫ್ ಏನೋ ರೆಸ್ಪಾನ್ಸಿಬಿಲಿಟಿ ಅರ್ಥ ಮಾಡ್ಕೊಳ್ಳಕ್ಕೆ ಸಿಟಿಯಲ್ಲಿರುವಂತ ಒಂದು ತುಂಬಾ ಗೌರವ ಆಗಿರುವಂತ ಒಂದು ಇನ್ಸ್ಟಿಟ್ಯೂಟ್ ಕಲಿಸ್ತಾ ಇರಿ. ಸೊ ದಯವಿಟ್ಟು ನೀವು ಮತ್ತೆ ನಿಮ್ಮ ಪಾರ್ಟ್ನರ್ಸ್ ಶ್ರದ್ಧೆಯಿಂದ ಅದನ್ನ ಕಲಿತು ಸಾಯಂಕಾಲ ನಮ್ಮ ವೀಕ್ಷಕರಿಗೋಸ್ಕರ ಇಲ್ಲಿ ಬಂದು ಹುಡುಗರು ಅಡಿಗೆ ಮಾಡಬೇಕು. ನಾನು ಹೋಗಿ ಮತ್ತೆ ಸಾಯಂಕಾಲ ಇದೇ ಜಾಗದಲ್ಲಿ ಕಾಯ್ತೇನೆ. ಓಕೆ, ಯಾರು ಉಳ್ಕೊಳ್ತಾರೆ ಯಾರು ಹೋಗ್ತಾರೆ ಇದೆಲ್ಲ ನೋಡೋಣ, ಕಾದು ನೋಡೋಣ. ನನ್ನ ಪ್ರೀತಿಯ ವೀಕ್ಷಕರೇ, ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇವ್ರ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳುತ್ತಾ ಹೀಗೋಗಿ ಮತ್ತೆ ಸಂಜೆ ನಿಮಗೋಸ್ಕರ ಅಡಿಗೆ ಮನೇಲಿ ಕಾಯ್ತಾ ಇರ್ತೀನಿ. ಅಲ್ಲಿ ತನಕ ಪ್ರೀತಿ ಮಾಡ್ತಾ ಇರಿ. ಟೇಕ್ ಕೇರ್. ಓಪನ್ ಆಗಿ ವೋಟ್ಔಟ್ ಮಾಡಿ ಪ್ಯಾಟೆ ಹುಡುಗಿರ ಮಧ್ಯೆ ಮತ್ತೊಂದು ಕದನ. ರೋಹಿಣಿ, ಸಂಜನಾ ಮತ್ತು ಇಂಚರ ಮಧ್ಯೆ ದೊಡ್ಡ ಜಗಳವಾಯ್ತು. ನಮ್ ತಂದೆದಾರ್ ಒಂದೇ ಸರ್ ನಮ್ಗೆ.
ನಮಗೆ ಎಲ್ಲರೂ ಅಕ್ಕ ತಂಗಿ ತರ ನೋಡೋಣ. ನಾನು ಎಲ್ಲರಿಗೂ ಊಟ ಹೋಗಿ ಕೊಡೋರು. ಎಷ್ಟೇ ಹೊಡೆದಾಡ್ಕೊಂಡ್ರು ಇಲ್ಲಿ ಗೆಲ್ಬೇಕಂದ್ರೆ ಶೋನಲ್ಲಿ ಟಾಸ್ಕ್ ಮಾಡ್ಲೇಬೇಕು. ಎಲ್ರಿಗೂ ಒಂದೊಂದು ವೆಸ್ಟರ್ನ್ ಡಿಶ್ ಗಳನ್ನ ಬರೆದು ಕೈ ಕೊಟ್ಟಿದ್ದಾಯ್ತು. ಇಬ್ರು ಶೆಫ್ಗಳು ಎಲ್ರಿಗೂ ಹೇಗೆ ಕುಕ್ ಮಾಡಬೇಕು ಅಂತ ಟ್ರೈನ್ ಅಪ್ ಮಾಡ್ತಿದ್ರು. ಎಷ್ಟ್ ಚೆನ್ನಾಗಿ ಕಲಿತಿದ್ದಾರೆ ನೋಡಿ ನಮ್ಮ ಹಳ್ಳಿ ಹೈದ ಮತ್ತು ಪ್ಯಾಟೆ ಹುಡುಗಿರು. ಬ್ಯಾಚ್ ವೈಸ್ ಟ್ರೈನಿಂಗ್ ಆದ್ಮೇಲೆ ರಾತ್ರಿ ಇದೇ ಅಡುಗೆನ ನಮ್ಮ ಹಳ್ಳಿ ಹುಡುಗರು ಮತ್ತೆ ಕುಕ್ ಮಾಡಬೇಕು. ಬಟ್ ಇದಕ್ ಬೇಕಾಗಿರೋ ಸಾಮಗ್ರಿಗಳನ್ನ ಹಳ್ಳಿ ಹುಡುಗರೇ ಸ್ವತಃ ಹೋಗಿ ಅಂಗಡಿಯಿಂದ ತರಬೇಕು. ಇದಕ್ಕೆ ಇವರಿಗೆ ಸಿಗೋ ಸಮಯ ಬರೀ 10 ನಿಮಿಷ. ಅದಕ್ಕೆ ಬೇಕಾಗಿರೋ ಟ್ರೈನಿಂಗು ನಮ್ಮ ಹುಡುಗಿರ್ ಕೊಡ್ತಾವ್ರೆ. 150 ಗ್ರಾಮ್ ಚಿಕನ್ ನೂಡಲ್ಸ್, 150 ಗ್ರಾಮ್ ಚಿಕನ್ ನೂಡಲ್ಸ್. ಅದಾಗಿದ ತಕ್ಷಣ ಜೋಳದ ಹಿಟ್ಟು, ಮೈದಾ ಹಿಟ್ಟು. 10 ಐಟಮ್ಸ್ ತಗೋಬರ್ಬೇಕು ಅಂತ ಹೇಳಿ ನಾವು 15 ಇರೋ ಬರೋ ಐಟಮ್ಸ್ ಎಲ್ಲ ಅವ್ನಿಗೆ ಗೊತ್ತು. ಸೊ ಏನು ಮರ್ತರು ಅವ್ನು ತಗೋಬರ್ತಾನೆ ಅಂತ ಒಂದು ನಂಬಿಕೆ ಇದೆ. ತಗೋಬರ್ತೀಯಲ್ವಸ್ಕರ? ಸೊ ಏನಾರು ಕಷ್ಟಪಟ್ಟು ತಗೋಬರ್ತೀನಿ. ಹೇಳಿ ಏನೆಲ್ಲ ತಗೋಬರ್ತೀಯ? ಅಳಂಬೆ, ಅಣಂಬೆ, ಅಣಬೆ, ಅಣಬೆ, ಅಳಂಬೆ, ಅಳಂಬೆ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು. ಹಸ್ರಾಗಿರೋದೆಲ್ಲ ಕೊತ್ತಂಬರಿ ಅಲ್ವಾ? ಕ್ಯಾರೆಟ್, ಕ್ಯಾರೆಟ್ ದೊಡ್ಡದು ದೊಡ್ಡದು 2 ಕೊಡಿ. 7 ಅಣ್ಣ. ಪೆಮೋಸಿಯನ್ ಚೀಸ್ ಎಲ್ಲಿದ್ದು? 2 ಕೊಡೋಣ. ಬರೀ 2 ಸಾಕು. ಇದು ಹೊರದ್ಬಿಟ್ಟು ಕೊಡು. ಚಿಕನ್ ಇದೆ, ಚಿಕನ್ ಕೊಡಿ ಬೇಗನೆ. ಅದು ಚಿಕನ್ ಬೌನ್ಲೆಸ್ ಚಿಕನ್, ಬೌನ್ಲೆಸ್ ಚಿಕನ್, ಬೌನ್ಲೆಸ್. ಬೌನ್ಲೆಸ್ ಅಂದ್ರೆ ಹೊಟ್ಟೆ ಮೂಳೆ ಇರಬಾರ್ದು ನೋಡಿ ಸರ್ ಮೇಡಮ್. ಫಾಸ್ಟ್ ಮೇಡಮ್. ಏನಿದು? ಪರ್ಮೆಸನ್ ಚೀಸ್, ಆಲಿವ್ ಆಯಿಲ್. ಆಲಿವ್ ಆಯಿಲ್, ವಿನಿಗರ್ ಇದೆಲ್ಲ. ವಿನಿಗರ್ ವಿನಿಗರ್ ಅಲ್ಲ ಸರ್. ಕ್ಯಾಪ್ಸಿಕಮ್. ಮೇಡಮ್ ನನಗೆ ಹಾಲು ಕೊಟ್ಟಿಲ್ಲ. ಈ ಶುಗರ್ ಸಕ್ಕರೆ ಇವ್ರು ಹಾಲು ಕೊಟ್ಟಿದಾರನಪ್ಪ. ಇವರು ಹಾಲು ಕೊಟ್ಟಿದ್ದಾರಲ್ವಾ? ಓಕೆ. ಇದು ಉಪ್ಪು, ಸಾಫ್ಟ್ ಆಯಿಲ್ ಮೇಡಮ್. ಪಾಸ್ತಾ ತೋರಿಸಿ ನಮ್ಗೆ ನೋಡೋರು ಗೊತ್ತಾಯ್ತ. ಇವೆಲ್ಲ ಪಾಸ್ತಾ ಒಂಥರ ಹಿಂಗಿರ್ತದಲ್ಲ. ಬಾಯಲ್ಲಿ ಬರ್ದೇ ಇರೋ ಹೆಸರನ್ನ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ತೋರಿಸಿ ಖರೀದಿ ಮಾಡ್ತಾವ್ರೆ. ಪೆಪ್ಪರ್ ಪೆಪ್ಪರ್ ಅಲ್ಲ, ಇದೆಲ್ಲ ಪೌಡ್ರ್ ಬತ್ತಲ್ಲ. ಅದಕ್ಕೆ ಪ್ಯಾಕೆಟ್ ಬೇಡ ಮೇಡಮ್. ಕೊತ್ತಂಬರಿ. ಮತ್ತೆ ಬೇರೆದಾದ್ರೆ ಅಣ್ಣ ದಪ್ಪದ ಬರಲ್ಲ. ಇಷ್ಟೇ ದಪ್ಪ ಒಳಗೆ ಇರೋದು. ಇದ್ರೊಳಗೆ ದಪ್ಪದಿದ್ಯಾ? ಕಿಡ್ನಿ ಬೀನ್ಸ್, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಆಮೇಲೆ ರಾಗಿ ಹಿಟ್ಟು ಕೊಡಿ. ರಾಗಿ ಹಿಟ್ಟು ಇದಪ್ಪ ವರ್ಷೆ ಬೆರಳಿಕೆ ಮೂಲಕ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಕರೆಕ್ಟ್ ಆಗಿ ತಗೊಂಡಿದ್ದೀವ ಅಂತ ಕನ್ಫರ್ಮ್ ಮಾಡ್ಕೊಂತವ್ರೆ. ಇನ್ನೊಂದು ಏನೋ ಕೇಳ್ದೀನಿ, ಉಪ್ಪು ಕೊಟ್ಟಿಲ್ಲ ನೀನು. 150 ಗ್ರಾಮ್ ಸೋಯಾ ಸಾಸ್, ಕಾರ್ನ್ ಫ್ಲೋರ್, ಮೈದಾ ಫ್ಲೋರ್. ಇದು ಮೊಟ್ಟೆ ಇದೆ, ಎಗ್ 4 ಸಕ್ಕರೆ. ನಮ್ಮ ಪಾರ್ಟ್ನರ್ ಹೇಳಿದಷ್ಟು ಸಾಮಾನು ತಗೊಂಡಿದ್ದೇನೆ. ಸೆಲೆರಿ, ಬೆಸಿಲ್, ಆರ್ಗೆನೋ. ಇದು ಹಾಕಿದ್ಯಾ ನೀನು? ಮೆಣಸಿಕಾಯಿ ದಪ್ಪದು, ಕೆಂಪದು. ಇದು ಸಣ್ಣದು ಇಲ್ವಾ? ಅರ್ಧ ಕೆಜಿದು. ಚಿಲ್ಲಿ ಒಂದು ಕೊಟ್ಟಿದ್ದ, 1 ಕೊಡು ಸಾಕು. ಅಣ್ಣ ಕ್ಯಾರೆಟ್ 2 ಎತ್ಕೊಬಾ. ಇನ್ನೊಂದು ಟೊಮೆಟೊ ತಗೋಬಾ ಇರ್ಲಿ. ನನ್ನ ಪಾರ್ಟ್ನರ್ ಹೇಳ್ದಂಗೆ ಎಲ್ಲ ಸಾಮಾನು ತಗೊಂಡೆ ನಾನು. ಆದ್ರೆ ಲಾಸ್ಟಿಗೆ ನಾನು ಹಿಂಗೆ ಹೋಗ್ಬಿಟ್ಟೆ. ನನ್ನ ಕೈರು ಬಿಟ್ಟು ಬಿಲ್ ಬಿಡಪ್ಪ, ಬಿಲ್ ಕೊಡ್ಲಪ್ಪ, ಬಿಲ್ಲ ಕೊಡ್ಲ ನೀನು, ಹಾಗೆ ಹೋಗಿದ್ದೆ ನೀನು ಅಂತ ನಂಗೆ ಬೈದು ಬಿಟ್ರು. ನಂಗೆ ಜೊತೆ ಇದ್ದವ್ರು ನಂಗೆ ಏನು ಹೇಳಿಲ್ಲ, ಏನು ಮಾಡಲಿಲ್ಲ, ಏನು ಕೊಡಲ್ಲ. ಚೆನ್ನಾಗಿ ಹಿಡಿದು ಬೈದು ಬಿಟ್ರು. ವೀಕ್ಷಕರೇ, ಇದು ತಪ್ಪ ಸರಿನಾ? ನೀವೇ ಹೇಳಿ. ಬರ್ತೀನಿ ಆಮೇಲೆ. ಹೈದ ಪೇಟೆ ಬಂದ. ಕಲಿತ್ಕೊಂಡ್ ಬಂದಿರೋ ಅಡಿಗೆನ ನಮ್ಮ ಹುಡುಗರು ತಂದಿರೋ ದಿನಸಿಗಳಿಂದ ಮಾಡಬೇಕು. ಅದೇ ಇವತ್ತಿನ ಚಾಲೆಂಜ್.
ನಮ್ಮ ಸಿಟಿ ಹುಡುಗಿರು ಸಣ್ಣ ಪುಟ್ಟ ಸಹಾಯ ಮಾತ್ರ ಮಾಡಬಹುದು ಅಷ್ಟೇ. ಇದಕ್ಕೆ ಸಿಗೋ ಸಮಯ 1 ಗಂಟೆ. 5 ಜೋಡಿಗಳಂತೆ 2 ಬ್ಯಾಚು ಕುಕ್ ಮಾಡ್ತಾರೆ.